ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ರಿಫ್ರೆಶಿಂಗ್ ಮಸ್ಕ್ ಮೆಲನ್ ರೆಸಿಪಿ ಅಂತಲೇ ಹೇಳ್ಬೋದು. ಸಮ್ಮರ್ ಸ್ಪೆಷಲ್ ಕೂಲ್ ಅಂತ ಹೇಳ್ಬೋದು. ತುಂಬ ಈಸಿ ಮಾಡೋದು, ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಈ ಮಕ್ಕಳಿಗೆ ಅಂತಲ್ಲ, ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ರೆಸಿಪಿ ತುಂಬ ಈಸಿ ಮಾಡೋಕ್ಕೆ, ತುಂಬ ಟೈಮೂ ಹಿಡಿಯಲ್ಲ. ಮಸ್ಕ್ ಮೆಲನಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡ್ದಿರ್ತೀರ, ಐಸ್ ಕ್ರೀಮ್ ರೆಸಿಪೀಸ್ ನೋಡಿರ್ತೀರ. ಬಟ್ ಇದಂತೂ ತುಂಬ ಡಿಫ್ರೆಂಟಾಗಿದೆ. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಸ್ವಲ್ಪ ಇಂಗ್ರೀಡಿಯೆಂಟ್ಸಲ್ಲಿ ಇಷ್ಟು ಟೇಸ್ಟಿಯಾದ ರೆಸಿಪಿನ ಮಾಡ್ಬೋದು. ಯಾರೆಲ್ಲ ನನ್ನ ಚಾನಲ್ ಹಾಗೆ ನೋಡ್ತಿದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದಂತೂ ಮರಿಬೇಡಿ. ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: ಮಸ್ಕ್ ಮೆಲನ್, ಒಂದು ತುಂಬ ಚೆನ್ನಾಗಿ ಹಣ್ಣಾಗಿರೋಂಥ ಮಸ್ಕ್ ಮೆಲನ್ನ ತಗೋಣ. ನಂತರ 2 ಸ್ಪೂನಷ್ಟು ಕಸ್ಟರ್ಡ್ ಪೌಡರು, ಸಬ್ಬಕ್ಕಿ 1 ಬೌಲಷ್ಟು, 1 ಸ್ಪೂನಷ್ಟು ಸಬ್ಜಾ ಸೀಡ್ಸು ಮತ್ತು ಚಿಯಾ ಸೀಡ್ಸು 1 ಸ್ಪೂನು ನೆನೆಯೋಕ್ಕಿಟ್ಟಿದ್ದೀನಿ. ಸಬ್ಬಕ್ಕಿನೂ ಅಷ್ಟೇ 1 ಲೋಟದಷ್ಟು ನೆನೆಯಕ್ಕಿಟ್ಟಿದ್ದೀನಿ. ನಂತರ ಒಂದು ಅರ್ಧ ಲೀಟರ್ ಹಾಲನ್ನು ಕಾಯಕ್ಕಿಡೋಣ. ಹಾಲು ಕಾದ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಸಕ್ಕರೆನ ಹಾಕಿ, ತುಂಬ ಸಕ್ಕರೆ ಬೇಡ. ಬಟ್ ಫ್ರೂಟ್ಸಲ್ಲೇ ಸ್ವೀಟ್ ಇರೋದ್ರಿಂದ ಸಕ್ಕರೆ ಜಾಸ್ತಿ ಯೂಸ್ ಮಾಡೋದು ಬೇಡ ಅಂತ. ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕಿ, ನಂತರ ಕಸ್ಟರ್ಡ್ ಪೌಡರ್ 2 ಸ್ಪೂನಷ್ಟು ಹಾಲು ಅಥವಾ ನೀರೆಲ್ಲ ಕಲಸಿ ಹಾಲಿಗೆ ಹಾಕಿ, ತುಂಬ ಗಟ್ಟಿ ಬೇಡ, ತುಂಬ ತೆಳು ಬೇಡ, ಮೀಡಿಯಮ್ ಅಳತೆಯಲ್ಲಿ ತಿಕ್ನೆಸ್ಸು ಬಂದರೆ ಸಾಕು. ಚೆನ್ನಾಗಿ ಕುದಿಸಿ ನೋಡಿ, ಸ್ವಲ್ಪ ತಿಕ್ಕಾಗ ಸ್ಟಾರ್ಟ್ ಆಗಿದೆ. ಈಗ ಅದಾಯಿತು. ನಂತರ ಏಲಕ್ಕಿ. ಈಗ ನಾವು ಸಬ್ಬಕ್ಕಿ ನೆನೆಯಾಕಿದ್ವಿ, 1 ಅವರ್ ಆರ್ 2 ಅವರ್ಸ್ ನೆನೆಯಕ್ಕಿಟ್ಟಿರ್ತೀವಿ, ಸಾಬುದಾನ ಅಂತ ಹೇಳ್ತೀವಲ್ಲ ಅದನ್ನು. ನಂತರ ನಾನೇನು ಮಾಡ್ತಿದ್ದೀನಿ ಅಂದರೆ, ಒಂದು ಸ್ಟೀಮಲ್ಲಿ ಬೇಯಿಸ್ಕೊತಾ ಇದ್ದೀನಿ ಇದನ್ನು. ಇದೇನು ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಂಡ್ರೆ, ನೋಡಿಲ್ಲ ಹಾಗೆ ಬೆಂದಿದೆ. ಇಷ್ಟು ಬೇಯಿಸ್ಕೊಂಡ್ರೆ ಸಾಕು. ನಂತರ ಮಸ್ಕ್ ಮೆಲನ್ನ ಕಟ್ ಮಾಡ್ಕೊಳ್ಳೋಣ. ನಾನು ಸೆಂಟ್ರ್ ಕರೆಕ್ಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಅದರಲ್ಲಿರೋ ಸೀಡ್ಸ್ನೆಲ್ಲ ರಿಮೂವ್ ಮಾಡಿ, ನಾನು ಹೇಳಿದ್ನಲ್ಲ ಮಸ್ಕ್ ಮೆಲನಲ್ಲಿ ಜ್ಯೂಸ್ ಮಾಡ್ಕೊಂಡು ಕೊಡ್ತಿರ್ತೀರ, ಬಟ್ ಈ ಥರ ಮಾಡ್ಕೊಂಡು ಕೊಡಿರಿ. ಮಿಲ್ಕ್ ಶೇಕ್ ಮಾಡಿರ್ತೀರ, ಬಟ್ ಮಿಲ್ಕ್ ಶೇಕ್ಕಿಂತಲೂ ತುಂಬ ಚೆನ್ನಾಗಿರುತ್ತೆ ಇದೊಂಥರ ಡಿಫ್ರೆಂಟಾಗಿ. ನಂತರ ಅದರೊಳಗಿರೋ ಪಲ್ಪನ್ನು ನಾವು ಒಂದು ಮಿಕ್ಸಿ ಜಾರಿಗೆ ಹಾಕೊಂಬಿಡೋಣ. ಹಾಗೆ ಎಲ್ಲ ಪಲ್ಪನ್ನು ತೆಗೆದು ಸ್ವಲ್ಪ ನೀರು ಹಾಕಿ ನುಣ್ಣಿಗೆ ರುಬ್ಕೊಂಬಿಡಿ. ನಂತರ ನಾವು ಮಾಡಿಟ್ಕೊಂಡ್ರೆ ತಣ್ಣಗಾಗಿರುತ್ತೆ ಹಾಲಿಂದು ಮತ್ತು ಕಸ್ಟರ್ಡ್ ಪೌಡರು, ಮಿಕ್ಸಿಲಿ ರುಬ್ಕೊಂಡ್ರಂಥ ಮಸ್ಕ್ ಮೆಲನ್ನು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ, ಹಾಗೆ ಸ್ವಲ್ಪ ಬಾಯಿ ಸಿಕ್ಕಂಗೆ ಮಸ್ಕ್ ಮೆಲನ್ನು ಸ್ವಲ್ಪ ಸ್ಕ್ವೇರ್ ಟೈಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕಿ, ನಂತರ ಸಬ್ಬಕ್ಕಿ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಚೆನ್ನಾಗಿ ಸ್ವಲ್ಪ ಬಿಡಿಸಿ ಹಾಕಿ, ಇಲ್ಲಾಂದರೆ ಒಳಗಡೆಗೆ ಹಾಕ್ಬಿಟ್ಟು ಸೌಟಲ್ಲಿ ಕೈ ಆಡಿದ್ರೆ ಬಿಟ್ಕೊಳ್ಳುತ್ತೆ. ನಂತರ ಚಿಯಾ ಸೀಡ್ಸು, ಸಬ್ಜಾ ಸೀಡ್ಸನ್ನು ಹಾಕಿ 1 ಸ್ಪೂನಷ್ಟು ನೆನೆ ಹಾಕಿರಿ. ಮಾಡೋದಕ್ಕೆ ಬಿಫೋರು 2 o'clockಗೆ ನೆನೆ ಹಾಕಿಟ್ಟು ಹಾಕಿ, ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು 2 hours 3 hours ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸರ್ವ್ ಮಾಡಿದ್ರಂತೂ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಮಾಡಿ ಕಮೆಂಟಲ್ಲಿ ಹೇಗಿತ್ತು ಅಂತ ಹೇಳಿ. ಟೇಸ್ಟು ರಿಫ್ರೆಶಿಂಗ್ ಸಮ್ಮರ್ ಮಸ್ಕ್ ಮೆಲನ್ ರೆಸಿಪಿ ಏನು ಹೆಸರಿಡ್ಬೋದು ಹೇಳಿ ನೀವೇ. ಓಕೆ, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.